SSC ಎಕ್ಸಾಮ್ 2ನ ಬರೀತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 19 ಮೇ 2026 ನಡೆಯುವಂಥ SSLC ಸೈನ್ಸ್ ಎಕ್ಸಾಮ್ಗೆ ಅಂದರೆ ವಿಜ್ಞಾನ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಗೋಣ. ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಇದರಲ್ಲಿರುವಂಥ ಡಯಾಗ್ರಾಮ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು ಯಾರೆಲ್ಲ ಫೇಲ್ ಆಗಿದ್ದಂಥ ವಿದ್ಯಾರ್ಥಿಗಳು 100% ಎಕ್ಸಾಮ್ ಒನ್ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ಈಸಿಯಾಗಿ 100% ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು ಈಸಿಯಾಗಿ ಪಾಸ್ ಆಗ್ಬೋದು ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ಗೋಸ್ಕರನೂ ಕೂಡ ಎಕ್ಸಾಮ್ 2ನ ಬರೀತಿದ್ರೆ, ಸೊ ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ವಿತ್ ಆನ್ಸರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಗೋಣ. ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸೈನ್ಸ್ನ ಭಾಗ ಎ ಬಂದುಬಿಟ್ಟು ಅಂದರೆ ಫಿಸಿಕ್ಸು ಅಂದರೆ ಭೌತ ವಿಜ್ಞಾನ ಇರುತ್ತೆ. ಸೊ ಫಿಸಿಕ್ಸ್ಗೆ ನೋಡಿದ್ರೆ 2x1 ಅಂದರೆ 2 MCQ ಕ್ವಶನ್ಸ್ ಇರುತ್ತೆ. ವಿತ್ ಆನ್ಸರ್ನ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಹೋಗ್ತೇನೆ. 2 MCQ ಕ್ವಶನ್ಸ್ ಇರುತ್ತೆ. ಇದೇ ಪ್ಯಾಟ್ರನ್, ಇದೇ ಥರದ್ದು ಕ್ವಶನ್ಸ್ಗಳು ಬರುತ್ತೆ. ದರ್ಪಣವೊಂದರ ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬ ಸ್ವಭಾವ ಕ್ರಮವಾಗಿ ಏನಾಗಿರುತ್ತೆ ಅಂತ ಕೇಳಿದರೆ, ನಿಮ್ನ ದರ್ಪಣ ಮತ್ತು ಮಿಥ್ಯಾ ಪ್ರತಿಬಿಂಬ ಅಂತ ಇದೆಯಲ್ಲ, ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ ಇದಕ್ಕೆ. ಸೊ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಸೊ ಆನ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಡ್ಯಾಶ್ ಅಂತ ಹೇಳಿದ್ದಾರೆ. ಸೊ ವಿದ್ಯುತ್ ಸಾಮರ್ಥ್ಯ ಅನ್ನೋದು ಕರೆಕ್ಟ್ ಆಗುತ್ತೆ. ಇದಕ್ಕೂ ಕೂಡ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ವಿದ್ಯುತ್ ಸಾಮರ್ಥ್ಯ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿದ್ರೆ 2 MCQ ಕ್ವಶನ್ಸ್ ಆದಮೇಲೆ ನೆಕ್ಸ್ಟ್ 2x1 1 ಮಾರ್ಕ್ಸ್ನ ಕ್ವಶನ್ಸ್ ಇರುತ್ತೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಚಿತ್ರವನ್ನು ಬರೀರಿ ಅಂತ ಕೇಳಿದರೆ, ಇವೆರಡು ಚಿಹ್ನೆಗಳನ್ನು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಉತ್ತರಗಳನ್ನು ನೋಡ್ತಾ ಇರ್ಬೋದು. ಫಸ್ಟ್ನೇದಕ್ಕೆ 2ನೇದಕ್ಕೆ ಉತ್ತರನ ಬರೀತಿದ್ದಾರೆ. ಸೊ ಇವೆರಡನ್ನ ಕರೆಕ್ಟಾಗಿ ನೋಡ್ಕೊಂಡೋಗಿ, ಇದೇ ಚಿತ್ರನ ಕರೆಕ್ಟಾಗಿ ನೋಡ್ಕೊಂಡೋಗಿ ಬರುವ ಚಾನ್ಸಸ್ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ 4ನೇ ಕ್ವಶನ್ಸ್ನ ನೋಡ್ಕೊಳ್ಳಿ. ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಂಚೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮಗಳೇನಂತ. ಸೊ ಉತ್ತರ ಇಷ್ಟಿದೆ. ಸೊ ಇಷ್ಟ ಉತ್ತರನ ಬರಿಬೇಕಾಗಿರುತ್ತೆ. ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಹಾಫ್ ಮಾರ್ಕ್ ಇರುತ್ತೆ. 2 ಪಾಯಿಂಟ್ನ ಬರಿಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲ ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ 3x2 ಅಂದರೆ 3 ಮಾರ್ಕ್ಸಿಂದು 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಇಲ್ಲಿ ತುಂಬ ಆಪ್ಷನ್ಸ್ನು ಕೂಡ ಕೊಟ್ಟಿರ್ತಾರೆ. ಸೊ ಒಂದೊಂದೇ ಕ್ವಶನ್ಸ್ನ ನೋಡ್ಕೊಳ್ತಾ ಬನ್ನಿ. ಸೊ ಇದು ಕೆಳಗಿನ ಚಿತ್ರವನ್ನು ವ್ಯಕ್ತಪಡಿಸುವ ವಿದ್ಯುನ್ಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ H ಮತ್ತು M ಯಾವ ಬಣ್ಣವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಇಲ್ಲಿ ಇದೆ ನೋಡಿ, ಕೆಂಪು ಮತ್ತು ನೀಲಿ ಅಂತ ಆನ್ಸರ್ನ ಬರಿಬೇಕಾಗಿರುತ್ತೆ. ಸೊ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. 2 ಮಾರ್ಕ್ಸು ಹಾಫ್ ಮಾರ್ಕ್ಸ್ ಇರುತ್ತೆ ಕೆಂಪು ನೀಲಿಗೆ. ನೆಕ್ಸ್ಟು ವಾಹಕ ಒಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಅಥವಾ ಈ ಕ್ವಶನ್ಸ್ನ ಕೂಡ ಅಟೆಂಡ್ ಮಾಡ್ಬೋದು. ಯಾವ ಕ್ವಶನ್ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ನೀವು. ಸೊ ಇದಕ್ಕೆ ಆನ್ಸರ್ನ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ನೇ ಕ್ವಶನ್ಗೆ ಆನ್ಸರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟನ್ನ ನೀವು ಬರೆದ್ರೆ ನಿಮಗೆ ಇದು ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು, 2 ಮಾರ್ಕ್ಸು. ಅಥವಾ ನೀವು 2ನೇ ಆಪ್ಷನ್ ಅಥವಾ ಅಂತ ಐತಲ್ಲ, ಸೊ ಅಥವಾ ಕ್ವಶನ್ಗೆ ಬರೆಯೋದಾದರೆ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟು ವಿಡಿಯೋನ ಪಾಸ್ ಮಾಡಿಕೊಂಡು ಇದಿಷ್ಟು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟು 7ನೇ ಕ್ವಶನ್ ನೋಡಿದ್ರೆ, ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದುಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು ಅಂತ ಕೇಳಿದರೆ, ಸೊ ಇಷ್ಟ ಆನ್ಸರ್. ಇದಕ್ಕೆ ದಕ್ಷಿಣ ಅಂತ ಬರೆದೆ ಇಲ್ಲಿದೆಯಲ್ಲ. ಸೊ ಇಷ್ಟ ಆನ್ಸರ್ನ ಬರಿಬೇಕಾಗುತ್ತೆ. ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇಷ್ಟ ಆನ್ಸರ್ನ ಬರಿಬೇಕಾಗಿರುತ್ತೆ ಇದಕ್ಕೆ.
ನೆಕ್ಸ್ಟ್ 3 x 3 ಅಂದರೆ 3 ಮಾರ್ಕ್ಸಿಂದು 3 ಕ್ವಶನ್ಸ್ನ ಬರೀಬೇಕಾಗುತ್ತೆ. ಒಂದು ದರ್ಪಣದ ಮೇಲೆ ಕ್ವಶನ್ಸ್ನ ಕೇಳಿದರೆ. ಸೊ ಇದಕ್ಕೆ ಆನ್ಸರ್ ಇಷ್ಟು. ಕ್ವಶನ್ಸ್ನ ಓದ್ಕೊಳ್ಳಿ ನೀವೇ. ನಾನು ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ನೆಕ್ಸ್ಟ್ 9ನೇ ಕ್ವಶನ್ಗೆ ಕ್ವಶನ್ನ ಓದ್ಕೊಳ್ಳಿ, ಅದು ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ 9ನೇ ಕ್ವಶನ್ಗೆ. ಸೊ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಇನ್ನು 10ನೇ ಕ್ವಶನ್ಗೆ ನೋಡಿದರೆ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನ ವಿದ್ಯುತ್ ಕಾಂತದ ಹೇಗೆ ತಯಾರಿಸಬಹುದು ಅಂತ ಕೇಳಿದರೆ, ಅಥವಾ ಕಾಂತೀಯ ಬಲರೇಖೆಯ ಲಕ್ಷಣವನ್ನು ತಿಳಿಸಿ ಅಂತ ಕೇಳಿದರೆ, ಯಾವ್ದು ಬೇಕಾದರೂ ನೀವು ಬರಿಬೋದು. ವಿದ್ಯುತ್ ವಾಹಕವಿರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಇದು ಎ ಆಪ್ಷನ್ಗೆ ಬರೆಯೋದಾದರೆ ಇಷ್ಟು ಆಪ್ಷನ್ನ ಬರೀಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇದಕ್ಕೆ ಬರೆಯೋದಾದರೆ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಆನ್ಸರ್ನ ಬರೀರಿ. ಸೊ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಕರೆಕ್ಟಾಗಿ ನೋಡಿ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಿಷ್ಟನ್ನ ಓದ್ಕೊಳ್ಳಿ. ಈ ಕ್ವಶನ್ಗೆ ಆನ್ಸರು. ಸೊ 2 ಕ್ವಶನ್ಗೆ ಆನ್ಸರ್ ಎ ಬಿಗೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 x 4 ಅಂದರೆ 4 ಮಾರ್ಕ್ಸಿಂದು 2 x 4 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಬೆಳಕಿನ ಪ್ರತಿಫಲ ಎಂದರೇನು? ಬೆಳಕಿನ ಪ್ರತಿಬಿಂಬದ ನಿಯಮಗಳನ್ನು ನಿರೂಪಿಸಿ. ದರ್ಪಣದ ಸಂಗಮ ದೂರ ಎಂದರೇನು? ಇಷ್ಟು ಕೇಳಿದರೆ ಇದಿಷ್ಟಕ್ಕೆ ಆನ್ಸರ್ನ ಇಲ್ಲಿ ನಾನು ಕೆಳಗಡೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಅಥವಾ ಎರಡನೇದು ಬೇಕಾದ್ರೂ ಬರೆಯುವುದು. ಬೆಳಕಿನ ವಕ್ರೀಭವನ ಎಂದರೇನು ಅಥವಾ ಅಂತ ಕೊಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ ಬರೆಯಬಹುದು. ಬೆಳಕಿನ ವಕ್ರೀಭವನದ ಸ್ನೈನ ನಿಯಮ ನಿರೂಪಿಸಿ ಅಂತ ಕೇಳಿದರೆ. ಮಸೂರಕ್ಕೆ ಸಂಬಂಧಿಸಿದ ಕೆಳಗಿನ ವ್ಯಾಖ್ಯಾನಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ. ಸೊ ಇದಿಷ್ಟು ನೋಡ್ಕೊಳ್ಳಿ ಇಲ್ಲಿ. ಸೊ ಇಷ್ಟು ಆನ್ಸರ್ನ ಬರೀಬೇಕಾಗಿರುತ್ತೆ ಇದಕ್ಕೆ. ಸೊ ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ಬರೀಬೇಕು. ಬಿಗೆ ಇಷ್ಟು, ಸಿಗೆ ಇಷ್ಟು ಆನ್ಸರ್ನ ಬರೆದ್ರೆ ಆಗತ್ತೆ. ನೆಕ್ಸ್ಟ್ ಅಥವಾ ಕ್ವಶನ್ಗೆ ಎ ಬಿ ಸಿ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ನೀವು ಬರೆದ್ರೆ ಇದರಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿದ್ರೆ 12ನೇ ಕ್ವಶನ್ಗೆ ಕೆಳಗಿನ ಕೊಟ್ಟಿರುವ ವಿದ್ಯುತ್ ಮಂಡಲದಲ್ಲಿ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧವನ್ನು ಮತ್ತು ಒಟ್ಟು ವಿದ್ಯುತ್ ವ್ಯಾಪಕವನ್ನು ಕೊಟ್ಟಿದೆ. 100% ಈ ಕ್ವಶನ್ ಬಂದೇ ಬರುತ್ತೆ. ಇದು ಕ್ವಶನ್ ಕರೆಕ್ಟಾಗಿ ಕಲ್ತ್ಕೊಂಡಿರಿ, 100% ಬಂದೇ ಬರುತ್ತೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ ಈ ಕ್ವಶನ್ನ. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಇದರಲ್ಲಿ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಲಾಸ್ಟಿಗೆ 36 ಅನ್ನೋದು ಬರೀಬೇಕಾಗುತ್ತೆ ನೀವು ಇದಕ್ಕೆ ಆನ್ಸರು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಭಾಗ ಬಿಗ್ ಬಂದುಬಿಟ್ಟು ರಾಸಾಯನಿಕ ವಿಜ್ಞಾನ ಇರುತ್ತೆ. ಇದು 3 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಚಲುಮೆ ಪುಡಿಯ ರಾಸಾಯನಿಕ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ಬರೀಬೇಕಾಗುತ್ತೆ ನೀವು. ಈ ಕೆಳಗಿನ ಸಮೀಕರಣ ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ, ಯಾವುದು ಸರಿ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ವಶನ್ನ ಓದ್ಕೊಳ್ಳಿ. ಕೆಳಗಿನವುಗಳಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಅಣುಸೂತ್ರವನ್ನು ಹೊಂದಿರುವ ಮತ್ತೊಂದು ರಚನೆ ಅಂತ ಕೇಳಿದರೆ, ಸೊ ಇದಕ್ಕೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು 3 x 1 3 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಕೆಳಗಿನ ಕೊಟ್ಟಿರುವ ಚಿತ್ರ ಮೂಲಕ ತೋರಿಸಿದ ಪ್ರಯೋಗದ ಕಂದು ಬಣ್ಣದ ಧೂಮವು ಉಂಟಾಗುವ ಕಾರಣವೇನು ಅಂತ ಕೇಳಿದರೆ, ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರೆದಿದ್ದಾರೆ, ನೋಡ್ಬೋದು ಇಲ್ಲಿ ಕೆಳಗಡೆ. ಸೊ ಇದಿಷ್ಟು ಉತ್ತರ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ನಿಸರ್ಗ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದ್ರೂ 2 ಲೋಹಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ, ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಯಾವುದು ಬೇಕಾದರೂ 2 ಲೋಹನ ಬರೆಯುವುದು. ಇಲ್ಲಿ 3 ಕೊಟ್ಟಿದ್ದಾರೆ, 2 ಲೋಹನ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಹೈಡ್ರೋಜನ್ ಕರಣ ಮಹತ್ವವೇನು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಇಷ್ಟಿದೆ, ನೋಡ್ಬೋದು ಇಲ್ಲಿ. ಸೊ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, 3 x 2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಇಷ್ಟು 2 ಪಾಯಿಂಟ್ನ ಬರ್ಕೋಬೇಕು. ಸೊ ವಿಡಿಯೋನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಪಾಸ್ನ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ 20ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಷ್ಟು ಆನ್ಸರ್ನ ಬರೀಬೇಕು. ಕ್ವಶನ್ನ ಓದ್ಕೊಳ್ಳಿ. ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 21ನೇ ಕ್ವಶನ್ಗೆ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ಬರಬೇಕು. ಕಾರ್ಬನ್ ಸಂಯುಕ್ತದ ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯನ್ನು ಕಂಡು ಬರುತ್ತದೆ, ಏಕೆ? ಕಾರಣಗಳನ್ನು ಸ್ಪಷ್ಟಪಡಿಸಿ ಅಂತ ಇದ್ದಿಲ್ಲ. ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೆಗ್ನೀಷಿಯಮ್ದೊಂದು ನೆಕ್ಸ್ಟ್ 3 x 3 ಅಂದರೆ 3 ಮಾರ್ಕ್ಸಿಂದು
3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 9 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಸೊ 22ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಎ ಅಥವಾ ಬಿ, ಎ ಬಿ ಮತ್ತು ಎ ಬಿ ಎರಡು ಕ್ವಶನ್ನ ಅಟೆಂಡ್ ಮಾಡಬೇಕು. ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ನೋಡ್ಕೊಳ್ಳಿ. ಇದಕ್ಕೆ ಇದು ಫಸ್ಟ್ನೇದಕ್ಕೆ, ಇದು ಎರಡನೇದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ ಆನ್ಸರ್ನ. ಇಷ್ಟು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಇದಕ್ಕೆ ಚಿತ್ರ ಬಿಡ್ಸೋಕ್ಕೆ ಡ್ರಾಯಿಂಗ್ ಮಾಡೋಕ್ಕಿರುತ್ತೆ. ಸೊ ಇಷ್ಟೇನು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು 24ನೇ ಕ್ವಶನಿಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಇಂಟು 4 4 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತೆ. ಸಿಂಪಲ್ ಇಷ್ಟೇ ಆನ್ಸರು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಇದು ಭಾಗ ಬಿ ಮುಗಿಯುತ್ತೆ. ಇನ್ನು ಭಾಗ ಸಿ ಬಂದುಬಿಟ್ಟು ಜೀವಶಾಸ್ತ್ರ ಇರುತ್ತೆ. 3 ಇಂಟು 3 ಅಂದರೆ 3 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರವು ಕಾರ್ಯವೆಂದರೆ ಏನು ಕಾರ್ಯ ಮಾಡುತ್ತೆ ಅಂತ. ಅನಿಲ ವಿನಿಮಯ ಮಾಡುತ್ತೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಸಸ್ಯಗಳ ಧೃತಿ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಆಕ್ಸಿನ್ ಅನ್ನೋದು ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಆನ್ಸರ್ನ. ನೆಕ್ಸ್ಟು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ನ ನಾನು ಕೆಳಗಡೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಗೊನೋರಿಯಾ ಅಂತ ಇದೆಯಲ್ಲ, ಸೊ ಅದು ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಇಂಟು 1 ಅಂದರೆ 3 ಮಾರ್ಕ್ಸಿಂದು 1 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ 3 ಇಂಟು 1 ಅಂದರೆ 1 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲಿ 3 ಕ್ವಶನ್ ಕೊಟ್ಟಿರ್ತಾರೆ, 21, 30, 31. ಸೊ ಈ 3 ಕ್ವಶನ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಕರೆಕ್ಟಾಗಿ ಕ್ವಶನ್ ಓದ್ಕೊಳ್ಳಿ, ಆನ್ಸರ್ನು ಓದ್ಕೊಳ್ಳಿ. ಸೊ ನಾನು ಎಲ್ಲ ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ನೋಡಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ವಿಡಿಯೋನ ನೀವು ಇಲ್ಲಿ ಪಾಸ್ ಮಾಡಿಕೊಂಡು ಕ್ವಶನ್ನ ಓದ್ಕೊಳ್ಳಿ, ಆನ್ಸರ್ನ ನೋಡ್ಕೊಳ್ಳಿ. ಸೊ ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನೇನು ಎಲ್ಲದನ್ನು ಓದಿ ಹೇಳಬೇಕು ಅನ್ನೋದೇನು ಇಲ್ಲ. ನೆಕ್ಸ್ಟು 2 ಇಂಟು 2 ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ. 2 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 2 ಕ್ವಶನ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಇದರಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದು ಇಷ್ಟು ಉತ್ತರ ಇದಕ್ಕೆ ಇಷ್ಟು ಆನ್ಸರ್ನ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಇಂಟು 3 ಅಂದರೆ 9 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸಿಂದ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಮಾನವನ ಮೆದುಳಿನ ರಚನೆಯ ತೋರಿಸಿ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ 100% ಈ ಕ್ವಶನ್ ಬಂದೇ ಬರುತ್ತೆ. ಸೊ 100% ನೋಡ್ಕೊಂಡಿರಿ, ಈ ಕ್ವಶನ್ ಬರುವ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ 35ನೇ ಕ್ವಶನ್ಗೆ ಇಷ್ಟು, ಈ 35ನೇ ಕ್ವಶನ್ ನೋಡ್ಕೊಳ್ಳಿ. ಇಷ್ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟು ಬಿ ಅಂತಲೂ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಲಿಂಗಾಣನ ಬರೆಯೋದೇ ಇರುತ್ತೆ. ನೆಕ್ಸ್ಟು 36ನೇದು ಇದು ನೋಡ್ಕೊಳ್ಳಿ ಕ್ವಶನ್ನು. ಎ ಬಿ ಸಿ 3 ಕ್ವಶನ್ನ ಕೇಳಿದ್ದಾರೆ. ಎ ಬಿ ಅಥವಾ ಸೊ ಉತ್ತರ ಎ ಬಿ ಕ್ವಶನ್ಗೆ ಉತ್ತರ ಇಲ್ಲೇ ಇದೆ, ಕೆಳಗಡೆನೇ ಇದೆ. ಎ ಬಿಗೆ ಇಲ್ಲಿ ಎಗೆ ಇದು, ಬಿಗೆ ಉತ್ತರ ಇದು. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು, ಆವಾಗ ಗೊತ್ತಾಗುತ್ತೆ ನಿಮಗೆಲ್ಲ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಇಂಟು 4 ಅಂದರೆ 4 ಮಾರ್ಕ್ಸಿಂದ 1 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡ್ಬೋದು, ಈ 2 ಕ್ವಶನ್ನ ಕೊಟ್ಟಿದ್ದಾರೆ. ಸಸ್ಯದ ಕ್ಲೈಮನ್ ಈ 2 ಕ್ವಶನ್ನು. ಮಾನವನ ಸಣ್ಣ ಕರುಳಿನ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ, ಮಾನವನ ಶ್ವಾಸಕೋಶದ ಪ್ರಮುಖ ಕಾರ್ಯವನ್ನು ವಿವರಿಸಿ ಅಂತ ಕೇಳಿದರೆ. ಸೊ ಇಂಪಾರ್ಟೆಂಟ್ ಇದೆ ಇದು. ಸೊ ಇದಕ್ಕೆ ಆನ್ಸರು ಇಲ್ಲಿದೆ. ಸೊ ನೋಡ್ಬೋದು ನೀವು, ಎ ಮತ್ತು ಬಿಗೆ ಆನ್ಸರ್ ಇದು. ನೆಕ್ಸ್ಟ್ ಇದು ಎ ಮತ್ತು ಬಿಗೆ ಆನ್ಸರ್. ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಇಂಟು 5 ಮಾರ್ಕ್ಸಿಂದ 1 ಕ್ವಶನ್ ಇರುತ್ತೆ. ಇದು ಈ ಥರ ಎರಡು ಎ ಮತ್ತು ಬಿ ಅಥವಾ ಎ ಮತ್ತು ಬಿ ಯಾವುದ್ರಲ್ಲಿ ಯಾವ ಕ್ವಶನ್ಗೆ ಬೇಕಾದ್ರೆ ಆನ್ಸರ್ನ ಬರಿಬೋದು. ಸೊ ಇದಕ್ಕೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ಎಗೆ ಇಷ್ಟು ಆನ್ಸರು. ನೆಕ್ಸ್ಟ್ ಬಿಗೆ ಇಷ್ಟು ಆನ್ಸರು. ಇಲ್ಲಿಂದ ಇಲ್ಲಿವರೆಗೆ ಬಿಗೆ ಆನ್ಸರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಬಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದು ಅಥವಾ ಕ್ವಶನ್, ಅದು ಅಲ್ದಿತಿ ಮತ್ತೊಂದು ಕ್ವಶನ್ ಬರೆಯೋದಾದರೆ ಎಗೆ ಇಷ್ಟು ಆನ್ಸರ್ ಬರೆದ್ರೆ ಸಾಕು, ಬಿಗೆ ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ನ ವಿತ್ ಆನ್ಸರ್ನ ಎಲ್ಲದನ್ನು ಇಂಪಾರ್ಟೆಂಟ್ ಕ್ವಶನ್ನ ಹೇಳಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಹೆಲ್ಪ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಕ್ವಶನ್ ಪೇಪರ್ನ ಈ ಒಂದು ಚಾನಲ್ ಹಾಕ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್